ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಮೂಡಾ ಹಗರಣ ಬರೋದಕ್ಕಿಂತ ಮೊದಲು ಸಾಕಷ್ಟು ದೊಡ್ಡ ಸುದ್ದಿಗಳು ರಾರಾಜಿಸ್ತಾ ಇತ್ತು. ಯಾವಾಗ ಮೂಡಾ ಹಗರಣ ಬಂತು ಆಗ ಸ್ವತಃ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಆ ಮುಖ್ಯಮಂತ್ರಿ ರೇಸನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಭಾಳ ಬಲವಾಗಿ ಸಿದ್ದರಾಮಯ್ಯ ಜೊತೆ ನಿಂತಿದ್ದರು. 3 ಉಪಚುನಾವಣೆಗಳು ನಡೆಯಿತು. 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತು. BJP ಮತ್ತು ಮೈತ್ರಿಕೂಟ ಮಕಾಡೆ ಮಲಗಿದೆ ಕರ್ನಾಟಕದಲ್ಲಿ. ಈಗ DKಶಿಗೆ CM ಸ್ಥಾನದ ಕೂಗು, DKಶಿಗೆ CM ಸ್ಥಾನ ಕೊಡಬೇಕು ಅನ್ನುವಂಥ ಕೂಗು ಮತ್ತೆ ಜೋರಾಗಿದೆ. ಸಿದ್ದರಾಮಯ್ಯ ಅವರು CM ಸ್ಥಾನ DKಶಿಗೆ ಬಿಟ್ಟು ಕೊಡಬೇಕು ಅಂತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲಿ ಆಗ್ರಹಿಸಿದ್ದಾರೆ. ಅಲ್ಲದೆ CM ಸ್ಥಾನ ಬಿಡಲು ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸು ಕೊಡಲಿ ಅಂತ ಕೂಡ ಆಗ್ರಹಿಸಿದ್ದಾರೆ. ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನದಲ್ಲಿ ತಮ್ಮ ಒಕ್ಕಲಿಗ ಪ್ರೀತಿಯನ್ನು, ಕೆ ಶಿವಕುಮಾರ್ ಮೇಲಿನ ಪ್ರೀತಿಯನ್ನು ಹೊರಹಾಕಿದ್ದಾರೆ ಸ್ವಾಮೀಜಿಗಳು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ CM ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಮೂಡಾ ಹಗರಣ ಬರೋದಕ್ಕಿಂತ ಮೊದಲು ಸಾಕಷ್ಟು ದೊಡ್ಡ ಸುದ್ದಿಗಳು ರಾರಾಜಿಸ್ತಾ ಇತ್ತು. ಯಾವಾಗ ಮೂಡಾ ಹಗರಣ ಬಂತು ಆಗ ಸ್ವತಃ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಆ ಮುಖ್ಯಮಂತ್ರಿ ರೇಸನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಭಾಳ ಬಲವಾಗಿ ಸಿದ್ದರಾಮಯ್ಯ ಜೊತೆ ನಿಂತಿದ್ದರು. 3 ಉಪಚುನಾವಣೆಗಳು ನಡೆಯಿತು. 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತು. BJP ಮತ್ತು ಮೈತ್ರಿಕೂಟ ಮಕಾಡೆ ಮಲಗಿದೆ ಕರ್ನಾಟಕದಲ್ಲಿ. ಈಗ DKಶಿಗೆ CM ಸ್ಥಾನದ ಕೂಗು, DKಶಿಗೆ CM ಸ್ಥಾನ ಕೊಡಬೇಕು ಅನ್ನುವಂಥ ಕೂಗು ಮತ್ತೆ ಜೋರಾಗಿದೆ. ಸಿದ್ದರಾಮಯ್ಯ ಅವರು CM ಸ್ಥಾನ DKಶಿಗೆ ಬಿಟ್ಟು ಕೊಡಬೇಕು ಅಂತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲಿ ಆಗ್ರಹಿಸಿದ್ದಾರೆ. ಅಲ್ಲದೆ CM ಸ್ಥಾನ ಬಿಡಲು ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸು ಕೊಡಲಿ ಅಂತ ಕೂಡ ಆಗ್ರಹಿಸಿದ್ದಾರೆ. ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನದಲ್ಲಿ ತಮ್ಮ ಒಕ್ಕಲಿಗ ಪ್ರೀತಿಯನ್ನು, ಕೆ ಶಿವಕುಮಾರ್ ಮೇಲಿನ ಪ್ರೀತಿಯನ್ನು ಹೊರಹಾಕಿದ್ದಾರೆ ಸ್ವಾಮೀಜಿಗಳು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ CM ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ.
ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಮೂಡಾ ಹಗರಣ ಬರೋದಕ್ಕಿಂತ ಮೊದಲು ಸಾಕಷ್ಟು ದೊಡ್ಡ ಸುದ್ದಿಗಳು ರಾರಾಜಿಸ್ತಾ ಇತ್ತು. ಯಾವಾಗ ಮೂಡಾ ಹಗರಣ ಬಂತು ಆಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಆ ಮುಖ್ಯಮಂತ್ರಿ ರೇಸನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಭಾಳ ಬಲವಾಗಿ ಸಿದ್ದರಾಮಯ್ಯ ಜೊತೆ ನಿಂತಿದ್ರು. 3 ಉಪಚುನಾವಣೆಗಳು ನಡೆಯಿತು. 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತು. BJP ಮತ್ತು ಮೈತ್ರಿಕೂಟ ಮಕಾಡೆ ಮಲಗಿದೆ ಕರ್ನಾಟಕದಲ್ಲಿ. ಈಗ ಡಿ ಕೆ ಶಿಗೆ ಸಿ ಎಂ ಸ್ಥಾನದ ಕೂಗು, ಡಿ ಕೆ ಶಿಗೆ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂಥ ಕೂಗು ಮತ್ತೆ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನ ಡಿ ಕೆ ಶಿಗೆ ಬಿಟ್ಟು ಕೊಡಬೇಕು ಅಂತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲಿ ಆಗ್ರಹಿಸಿದ್ದಾರೆ. ಅಲ್ಲದೆ ಸಿ ಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸು ಕೊಡಲಿ ಅಂತ ಕೂಡ ಆಗ್ರಹಿಸಿದ್ದಾರೆ. ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನದಲ್ಲಿ ತಮ್ಮ ಒಕ್ಕಲಿಗ ಪ್ರೀತಿಯನ್ನು, ಡಿ ಕೆ ಶಿವಕುಮಾರ್ ಮೇಲಿನ ಪ್ರೀತಿಯನ್ನು ಹೊರಹಾಕಿದ್ದಾರೆ ಸ್ವಾಮೀಜಿಗಳು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಮೂಡಾ ಹಗರಣ ಬರೋದಕ್ಕಿಂತ ಮೊದಲು ಸಾಕಷ್ಟು ದೊಡ್ಡ ಸುದ್ದಿಗಳು ರಾರಾಜಿಸ್ತಾ ಇತ್ತು. ಯಾವಾಗ ಮೂಡಾ ಹಗರಣ ಬಂತು ಆಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಆ ಮುಖ್ಯಮಂತ್ರಿ ರೇಸನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಭಾಳ ಬಲವಾಗಿ ಸಿದ್ದರಾಮಯ್ಯ ಜೊತೆ ನಿಂತಿದ್ರು. 3 ಉಪಚುನಾವಣೆಗಳು ನಡೆಯಿತು. 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತು. BJP ಮತ್ತು ಮೈತ್ರಿಕೂಟ ಮಕಾಡೆ ಮಲಗಿದೆ ಕರ್ನಾಟಕದಲ್ಲಿ. ಈಗ ಡಿ ಕೆ ಶಿಗೆ ಸಿ ಎಂ ಸ್ಥಾನದ ಕೂಗು, ಡಿ ಕೆ ಶಿಗೆ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂಥ ಕೂಗು ಮತ್ತೆ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನ ಡಿ ಕೆ ಶಿಗೆ ಬಿಟ್ಟು ಕೊಡಬೇಕು ಅಂತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲಿ ಆಗ್ರಹಿಸಿದ್ದಾರೆ. ಅಲ್ಲದೆ ಸಿ ಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸು ಕೊಡಲಿ ಅಂತ ಕೂಡ ಆಗ್ರಹಿಸಿದ್ದಾರೆ. ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನದಲ್ಲಿ ತಮ್ಮ ಒಕ್ಕಲಿಗ ಪ್ರೀತಿಯನ್ನು, ಡಿ ಕೆ ಶಿವಕುಮಾರ್ ಮೇಲಿನ ಪ್ರೀತಿಯನ್ನು ಹೊರಹಾಕಿದ್ದಾರೆ ಸ್ವಾಮೀಜಿಗಳು. ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ.
ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ.